ಉದಯ ವಾಹಿನಿ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಇಂದು ಸೋಮವಾರ. ನೋಡಿ, ಸೋಮವಾರ ಅಂದ್ರೆ ನಿನ್ನೆ ಮೊನ್ನೆಲ್ಲ ಭಾಳಷ್ಟು ರೆಸ್ಟ್ ತೊಗೊಂಡ್ರಿ, ನಿದ್ದೆ ಮಾಡಿದ್ರಿ, ಜಾಲಿ ಮಾಡಿದ್ದೀರಾ. ಕೆಲವರು ಕಷ್ಟಗಳಿರ್ಬೋದು, ಕೆಲವರು ಸುಖಗಳಿರ್ಬೋದು, ಕೆಲವರು ನೆಮ್ಮದಿ ಇರ್ಬೋದು, ಕೆಲವರು ನೆಮ್ಮದಿ ಇಲ್ಲದೆ ಇರ್ಬೋದು. ಆದರೂ ಕೂಡ ಸೋಮವಾರ ಬಂದ ತಕ್ಷಣವೇ ಇನ್ನು ಮುಂದೆ ಒಂದು ವಾರಗಳ ಕಾಲ ನಾವು ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು, ಬದುಕಲೇಬೇಕು. ನಾನಾ ರೀತಿಯಾದ ಚಟುವಟಿಕೆ ನಾವು ತೊಡಗಿಸ್ಕೊಳ್ಳೇಬೇಕು. ಕೆಲವರಿಗೆ ಇನ್ನೊಂದೇನೋ ಒಂದು ಒಳ್ಳೇದು ಮಾಡಬೇಕು ಅಂತಿರುತ್ತೆ, ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತಿರುತ್ತೆ, ಶುಭ ಕಾರ್ಯಗಳು ಮಾಡಬೇಕು ಅಂತಿರುತ್ತೆ. ದಿನ ಹೇಗಿದೆ ಅನ್ನೋದು ಕೂಡ ಜಿಜ್ಞಾಸೆ ಭಾಳ ಜನಕ್ಕಿರುತ್ತೆ. ಭಾಳ ಜನ ಅಮ್ಮಂದಿರಿಗೆ ಮಕ್ಕಳುಗಳು ಎತ್ಕೊಳ್ತಾ ಇದ್ದೀವಿ, ದಿನ ಹೇಗಿದೆ ಅಂತಕ್ಕಂಥ ಆತಂಕ ಕೂಡ ಇರುತ್ತೆ. ಮಕ್ಕಳ ಭವಿಷ್ಯವನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಯೋಚನೆ ಮಾಡ್ತಾಳಂತೆ. ಅಂತ ಮಹಾನ್ ತಾಯಿ ಈ ಭಾರತ ಮಾತೆ. ಈ ತಾಯಿ ಹುಟ್ಟತಕ್ಕಂಥ ಮಕ್ಕಳುಗಳು ಭವಿಷ್ಯ ಹೇಗಿದೆ ಅಂತಕ್ಕಂಥ ತಿಳ್ಕೊಳ್ಳೋ ಕುತೂಹಲ ನಿಮಗೆಲ್ಲರಿಗೂ ಇದ್ದರೆ ನಮ್ಮ ವಾಹಿನಿ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಖುಷಿ ಪಡ್ತಾ ಇದ್ದಾರೆ ಜನ, ಭಾಳಷ್ಟು ನೆಮ್ಮದಿ ಪಡ್ತಾ ಇದ್ದಾರೆ. ಇವತ್ತು ಆ ಒಂದು ದಿನ ಚೆನ್ನಾಗಿದೆ ಅಂತೇಳಿ ನಾನು ಅಲ್ಲಿ ಹೋಗಿ ಕೇಳಿದೆ, ಇಲ್ಲೋ ಕೇಳಿದೆ, ನನಗೆ ಸರಿಯಾಗಿ ಸ್ಯಾಟಿಸ್ಫೈ ಆಗಲಿಲ್ಲ. ಆದರೆ ಈ ವಾಹಿನಿ ಮುಖಾಂತರ ತಿಳ್ತಕ್ಕಂಥ ಒಂದು ವಿಚಾರಗಳು ನನಗೆ ಭಾಳಷ್ಟು ಸಮಾಧಾನ ತಂದು ಕೊಡ್ತಾ ಇದೆ. ಜನ್ಮದೋಷ ಬಗ್ಗೆ ಹೇಳ್ತಾ ಇದ್ದೀರ ನೀವೆಲ್ಲ. ಆ ಜನ್ಮದೋಷದ ಕರ್ಮಗಳು ನನಗೆ ಈಗ ಅರ್ಥ ಆಗ್ತಾ ಇದೆ. ಇವತ್ತು ನನ್ನ ಮಗ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ ಅಂತಂದಾಗ ಅಲ್ಲೆಲ್ಲೋ ಒಂದು ಕಡೆ ಅಗೋಚರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗ್ರಹ ನನ್ನ ಜಾಗದಲ್ಲೇ ಇದೆ ಅಂತಕ್ಕಂಥದ್ದು ನೀವು ಹೇಳ್ತಕ್ಕಂಥ ಕಾರ್ಯಕ್ರಮನ ನೋಡಿ ನನಗೆ ಅರ್ಥ ಆಯಿತು ಅಂತೇಳಿ ಭಾಳ ಜನ ನಮಗೆ ಪತ್ರಗಳನ್ನ ಬರಿತಾ ಇದ್ದಾರೆ, ಫೋನ್ಗಳ ಮುಖಾಂತರ ನಮ್ಗೆ ಹೇಳ್ತಾ ಇದ್ದಾರೆ. ಇವತ್ತು ಒಂದೇ ಒಂದು ವಿಚಾರ ಏನಪ್ಪ ಅಂತಂದ್ರೆ, ಕಾಲಮಾನ ಅಂತಕ್ಕಂಥದ್ದು ಯಾರನ್ನೂ ತಡೆಯೋದ್ನಲ್ಲ. ಕಾಲಮಾನ ಅದರ ಪಕ್ಕ ಅದು ಹೋಗ್ತಾನೇ ಇರುತ್ತೆ. ಕಾಲಮಾನಕ್ಕೆ ನಾವು ಹೊಂದಾಣಿಕೆ ಆಗಬೇಕು. ಕಾಲಮಾನಕ್ಕೆ ನಾವು ಹೊಂದಾಣಿಕೆ ಆಗಿಲ್ಲ ಅಂತಂದಾಗ ನಿರ್ದಿಷ್ಟವಾಗಿ ಕೊಡ್ತಕ್ಕಂಥ ಫಲಾಫಲಗಳು ಅವನು ಮೊದಲೇ ನಿರ್ಧಾರ ಮಾಡಿರ್ತಾನೆ. ಆ ನಿರ್ಧಾರ ಮಾಡಿರ್ತಕ್ಕಂಥ ಗ್ರಹಗಳ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ. ಇವತ್ತು ಸೋಮವಾರ 10ನೇ ತಾರೀಕು 11ನೇ ತಿಂಗಳು 2014 ಇಸ್ವಿ ಅಂದರೆ ಈಗ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ನಿರ್ದಿಷ್ಟವಾಗಿ ಎಷ್ಟೋ ಶತಮಾನಗಳಿಂದ ನಿರ್ಧಾರ ಆಗಿರ್ತಕ್ಕಂಥ ದಿನ ಇದು. ಅಂದರೆ ಇವತ್ತು ಸೋಮವಾರ 10ನೇ ತಾರೀಕು ಅಂದ ತಕ್ಷಣ ಚಂದ್ರನ ವಾರ ಮತ್ತು ಸೂರ್ಯನ ಸಂಖ್ಯೆ ಅಂತ ಹೇಳ್ತೀವಿ. ಸೂರ್ಯನ ಸಂಖ್ಯೆ ಯಾವುದು? 1, 10, 19, 28. ಇಲ್ಲಿ 28 ಶನಿಯ ಸಂಖ್ಯೆ, ಸೂರ್ಯ ನೀಚ ಸಂಖ್ಯೆ ಅಂದ್ರೂ ಕೂಡ 1, 10, 19 ಸಂಖ್ಯೆಯನ್ನು ನಾವು ಸೂರ್ಯನ ಸಂಖ್ಯೆ ಅಂತ ಹೇಳ್ತೀವಿ. ಸೂರ್ಯ ಪಾಸಿಟಿವ್ ಆಗಿದ್ದಾನ, ನೆಗೆಟಿವ್ ಆಗಿದ್ದಾನ, ಅವನ ಪ್ರಭಾವ ನಮ್ಗೆ ಹೇಗಿದೆ ಅಂತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಡೀ ನವಗ್ರಹಗಳಲ್ಲಿ ರಾಜ ಅಂತಕ್ಕಂಥ ಸೂರ್ಯಗ್ರಹ ಅಂತ ಹೇಳ್ತೀವಿ. ಆ ಸೂರ್ಯಗ್ರಹದಲ್ಲಿ 10ನೇ ಸಂಖ್ಯೆ ಬಂದಾಗ ನಿರ್ದಿಷ್ಟವಾಗಿ ಬಹಳ ಬಲಶಾಲಿ ಅಂತ ಗ್ರಹ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ 1ನೇ ಸಂಖ್ಯೆ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣನಡತೆಗಳು ಒಂದೇ ಆದರೂ ಕೂಡ 10ನೇ ಸಂಖ್ಯೆಯಲ್ಲಿ ಸ್ವಲ್ಪ ಅದ್ರ ಬದಲಾವಣೆ ಆಗುತ್ತೆ. ಒಂದು 90% ಇರುತ್ತೆ, ಆದರೆ ಇನ್ನೊಂದಷ್ಟು ಬದಲಾವಣೆ ಆಗುತ್ತೆ, ಬಲ ಜಾಸ್ತಿ ಇರುತ್ತೆ. ಆ ಸೂರ್ಯನ ಜೊತೆಗೆ ಯಾವ ಗ್ರಹಗಳ ಸಂಯೋಗ ಆಗಿದೆ ಅನ್ನೋ ಆಧಾರದ ಮೇಲೆ ಅಲ್ಲಿ ಬರ್ತಕ್ಕಂಥ ಪ್ರಭಾವಿತಗಳು ಆ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಯಾವ ರೀತಿ ಪರಿಣಾಮಕಾರಿಯಾಗಿದೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕೂಡ ನಾನು ಹೇಳ್ತಾ ಇರ್ತೀನಿ, ಇಂಥದ್ದೇ ಒಂದು ಸಮಸ್ಯೆ ಜಾತಿಯಲ್ಲಿ ಇತ್ತು ಅಂತಂದಾಗ ನಾವೇನು ಮಾಡ್ತೀವಿ, ಜನ್ಮದೋಷಗಳಿರುತ್ತೆ ಅಂತೇಳಿ. ಆ ಜನ್ಮದೋಷವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸೂರ್ಯನ ಸಂಖ್ಯೆ ಅಂದ ತಕ್ಷಣವೇ ಆ ಸಂಖ್ಯೆಯಲ್ಲಿ ಯಾವುದೋ ರೀತಿಯಾದ ಒಂದು ಬಲ ಇರುತ್ತೆ. ಆ ಬಲ ಇರ್ತಕ್ಕಂಥ ಸಂಖ್ಯೆ ನಮ್ಮ ಜೀವನದಲ್ಲಿ ಬೇಕಾದಂಥ ಆಸೆ ಆಕಾಂಕ್ಷೆಗಳನ್ನು ಯಾವ ರೀತಿ ಈಡೇರಿಸುತ್ತೆ ಅಂತಂದರೆ, ಸೂರ್ಯ ಉಚ್ಚ ಸ್ಥಾನದಲ್ಲಿತ್ತು ಅಂದರೆ, ನಾನು ನಿನ್ನೆ ಕೂಡ ಒಂದು ಕಾರ್ಯಕ್ರಮ ಹೇಳಿದೆ, ಸೂರ್ಯ ನೀಚ ಆದರೆ ಏನೇ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಸೂರ್ಯ ಉಚ್ಚ ಸ್ಥಾನದಲ್ಲಿತ್ತು ಅಂದಾಗ ನೀವು ಸರ್ಕಾರಿ ಅಧಿಕಾರಿ ಆಗ್ತೀರಾ. ಸೂರ್ಯ ಅಂದ್ರೆ ಸ್ಥಾನ, ಮಾನ, ಅಧಿಕಾರ, ಅಂತಸ್ತು ಅಂತ ಹೇಳ್ತೀವಿ. ಅಂದ್ರೆ ಈ ಕೀರ್ತಿ ಪ್ರತಿಷ್ಠೆ ಕೊಡ್ತಕ್ಕಂಥ ಸೂರ್ಯ. ಅದಕ್ಕೆ ಸೂರ್ಯ ದೇವನನ್ನ ಪೂಜೆ ಮಾಡಿ ಅಂತ ಹೇಳ್ತೀವಿ. ಇವತ್ತು ಒಂದು ವಿಚಾರ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಇವತ್ತು ಬಹಳಷ್ಟು ಜನ ಈ ಪರ್ಟಿಕ್ಯುಲರ್ಗೆ ಈ ಕನ್ನಡಕ ಯಾರು ಧರಿಸ್ತಾರೆ, ನೆನ್ಪಿಟ್ಕೊಳ್ಳಿ, ಕನ್ನಡಕ ಯಾರು ಧರಿಸ್ತಾರೆ ನೋಡಿ. ನನಗೆ ಗೊತ್ತಿರೋ ಪ್ರಕಾರ 2ನೇ ವಯಸ್ಸಿಂದನೇ 3ನೇ ವಯಸ್ಸಿಂದನೇ ಆ ಮಕ್ಕಳುಗಳು ಕನ್ನಡಕ ಹಾಕಿರ್ತಕ್ಕ ನೋಡಿದೀವಿ ನಾವು. ಆ ಕನ್ನಡಕ ಯಾಕೆ ಹಾಕ್ತಾರೆ ಅಂತಂದ್ರೆ, ಸೂರ್ಯ ನೀಚ ಆಗ್ಬಿಡ್ತಾನೆ. ಸೂರ್ಯ ನೀಚ ಆಗ್ತದೆ ಅಂದಾಗ ಯಾವ್ಯಾವ ಗ್ರಹ ಜೊತೆಗೆ, ಇವನು ಸೂರ್ಯ ಶನಿ ಜೊತೆ ನೀಚ ಆಗಿದ್ದಾನ, ಮಂಗಳ ಜೊತೆ ನೀಚ ಆಗಿದ್ದಾನ, ಅಥವಾ ಕೇತುವಿನ ಜೊತೆ ನೀಚ ಆಗಿದ್ದಾನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೂರ್ಯ ರಾಹುವಿನ ಜೊತೆ ನೀಚ ಆಯ್ತು ಅಂದಾಗ ಸನ್ ಡಿಬ್ಯಾಕ್ಲರ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ನಲ್ಲಿ. ಆ ಸನ್ ಡಿಬ್ಯಾಕ್ಲರ್ ಇರ್ತಕ್ಕಂಥ ಒಂದು ದೋಷ ಬಂದ್ಬಿಡುತ್ತೆ ಮಕ್ಕಳಿಗೆ. ಅದಕ್ಕೆ ಆ ಮಕ್ಕಳುಗಳಿಗೆ ಕನ್ನಡಕ ಹಾಕಿಸ್ಬಿಡ್ತಾರೆ. ಆ ಕನ್ನಡಕ ಹಾಕ್ಸ್ಬಿಟ್ಟ ಅಂತಂದಾಗ ಅದರಲ್ಲೇ ಹೋಗ್ತಾ ಇರ್ತಾರೆ. ಇವತ್ತು ಹೆಚ್ಚಾಗಿ TV ನೋಡ್ತಕ್ಕಂಥದ್ದು, ಗೇಮ್ ಮಾಡ್ತಕ್ಕಂಥದ್ದು, ಯಾವಾಗಲೂ ಕೂಡ ಒಂದು ಪುಸ್ತಕದ ಹುಳುವಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಏನಾಗುತ್ತೆ ಅಂದಾಗ ಈ ಸೂರ್ಯನ ದೃಷ್ಟಿ ಮಂದತೆ ಬಂದಾಗ ಇಲ್ಲೇನಾಗುತ್ತೆ ಅಂದಾಗ ಆ ಮಕ್ಕಳುಗಳಲ್ಲಿ ವಿದ್ಯೆನೇ ಅಂಟಲ್ಲ. ಕೆಲವರು ಹಾಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಓದು 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 ಅಂತೇಳಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಆದರೆ ಸೂರ್ಯ ದೋಷ ಇತ್ತು ಜಾತದಲ್ಲಿ, ಸಣ್ಣ ಡಿಬ್ಯಾಕ್ಲರ್ ಆಗಿದೆ ಅಂತಂದಾಗ ಎಷ್ಟೋ ಜನ ಮಕ್ಕಳುಗಳಿಗೆ ಒಂದು ಬೋರ್ಡೇ ಕಾಣೋದಿಲ್ಲ. ಎಲ್ಲೋ ಹಿಂದೆ ಕೂರಿಸಿರ್ತಾರೆ. ಆ ಮಕ್ಕಳಿಗೆ ಟೀಚರ್ ಬೋರ್ಡ್ ಮೇಲೆ ಏನು ಬರೀತಿದ್ದಾಳೆ ಅಂತಲೇ ಗೊತ್ತಾಗೋದಿಲ್ಲ. ಇದು ನಿಮಗೆ ಗೊತ್ತೇ ಆಗಲ್ಲ. ನನ್ನ ಮಗನಿಗೆ ಕಾನ್ಸಂಟ್ರೇಷನ್ ಇಲ್ಲ, ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ಲ, ನನ್ನ ಮಗನಿಗೆ ಅದು ಪ್ರಾಬ್ಲಮ್ಮು, ಇದು ಪ್ರಾಬ್ಲಮ್ ಅಂತ ನೀವೆಲ್ಲ ಕೊಡ್ತಾ ಇರ್ತೀರ. ಅದರಿಂದ
ಜಾತಕದಲ್ಲಿ ಈ ಥರ ಏನಾದರೂ ಸೂರ್ಯ ದೋಷ ಇತ್ತು ಅಂದಾಗ, ಅಥವಾ ನಿಮ್ಮ ಮಗ ಸ್ಕೂಲ್ನಲ್ಲಿ ಸರಿಯಾದಂಥ ಕಾರ್ಯಚಟುವಟಿಕೆ ತೊಡಗಿಸ್ಕೊಳ್ತಾ ಇಲ್ಲ ಅಂತಂದಾಗ, ಅವನಿಗೆ ದೂರದೃಷ್ಟಿನೋ ಅಥವಾ ಸಮೀಪ ದೃಷ್ಟಿನೋ ಇಲ್ಲ ಅಂತಂದಾಗ ಸೂರ್ಯನ ಒಂದು ದೋಷ ಇದೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಸೂರ್ಯ ದೋಷ ಬರುತ್ತೆ ಅಂತಂದರೆ, ವೀಕ್ಷಕರೇ ನಿಮಗೆಲ್ಲ ಒಂದು ರಹಸ್ಯ ಹೇಳ್ಕೊಡ್ತೀನಿ ಇವತ್ತು. ನೀವೆಲ್ಲ ಏನು ತಪ್ಪು ಮಾಡ್ತಿದ್ದೀರ ಅಂತಂದರೆ, ಇಂದಿನ ಕಾಲದಿಂದ ಕೂಡ ನಮ್ಮ ಋಷಿ ಮುನಿಗಳಿಂದ ಈ ಸೂರ್ಯನ ಜಪ, ಸೂರ್ಯನ ಆರಾಧನೆ, ಸೂರ್ಯನ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ರು, ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ನೀವೆಲ್ಲ ಏನು ಮಾಡ್ತಿದ್ದೀರಾ? ಯಾರು ಏನು ಮಾಡ್ತಾ ಇಲ್ಲ. ಅವನು ಸೂರ್ಯ ಉದಿಯಾಗಿ ಎದ್ದು ಅವನ ಪಾಡಿಗೆ ಅವ್ನು ಮಧ್ಯಾಹ್ನ ಆಗೋಷ್ಟರಲ್ಲಿ ಎದ್ದೊಳ್ತೀರಾ, ಅಂಬೋ ಅಂತ ಎದ್ದೊಳ್ತೀರಾ. ಅವಾಗ ಯಾವಾಗಲೂ ಸ್ನಾನ ಮಾಡಿ ಏನೋ ತಿಂದೋ ಉಂಡೋ ಅಂದ್ಬಿಟ್ಟು ಎದ್ದು ಓಡ್ತಾ ಇರ್ತೀರಾ. ಈ ರೀತಿಯ ಅಂಥ ಒಂದು ಕಾರ್ಯಚಟುವಟಿಕೆ ನೀವು ತೊಡಸ್ಕೊಂಡಿರೋದ್ರಿಂದ ಆ ಸೂರ್ಯನ ಮಹಿಮೆನೇ ನಿಮಗೆಲ್ಲ ಗೊತ್ತಿಲ್ಲ. ಯಾರು ಸೂರ್ಯ ನಮಸ್ಕಾರ ಮಾಡಲ್ಲ, ಯಾರು ಸೂರ್ಯ ಜಪವನ್ನು ಮಾಡಲ್ಲ, ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಹೊರಗಡೆ ಬಂದು ಸೂರ್ಯ ನಮಸ್ಕಾರ, ಸೂರ್ಯ ಜಪ, ಸೂರ್ಯ ಯೋಗವನ್ನು ಮಾಡಲ್ಲ, ಅವರು ಎಲ್ಲರೂ ಕೂಡ ಜಾತಿಯಲ್ಲಿ ಸೂರ್ಯ ನೀಚ ಆಗ್ಬಿಡ್ತಾನೆ. ಇನ್ ಕೇಸು ವಂಶವಾಹಿನಿಯಲ್ಲಿ ಬರ್ತಕ್ಕಂಥ ದೋಷ ಪ್ರಕಾರ ಸೂರ್ಯ ದೋಷ ಇತ್ತು ಅಂದಾಗ ನಿಮ್ಗೆ ಹುಡ್ತಕ್ಕಂಥ ಮಕ್ಕಳುಗಳು ಕೂಡ ಅಂಧರಾಗ್ಬಿಡ್ತಾರೆ. ಇವತ್ತು ಕಣ್ಣು ಕಾಣಿಸ್ತಕ್ಕಂಥ ಎಷ್ಟೋ ಮಕ್ಕಳುಗಳಿಗೆ ಸೂರ್ಯ ಅಂದ್ರೇ ಬೆಳಕು ಅಂತೀವಿ, ಆ ಕಣ್ಣಲ್ಲಿ ಆ ಜ್ಯೋತಿ, ಆ ಬೆಳಕಿಲ್ಲ ಅಂತಂದಾಗ ಅವ್ರು ಅಂಧರಾಗ್ದಿ ಇನ್ನೇನಾಗ್ತಾರೆ ಹೇಳಿ, ಕುರುಡರಾಗ್ದಿ ಇನ್ನೇನಾಗ್ತಾರೆ ಹೇಳಿ. ಇವತ್ತು ಎಷ್ಟು ಜನ ಮಕ್ಕಳು ಕುರುಡ್ರಲ್ಲ ಹೇಳಿ. ಇದಕ್ಕೆಲ್ಲ ಕಾರಣ, ಇಂಥ ಮಕ್ಕಳ ಜನ್ಮಕ್ಕೆ ಕಾರಣ ಅಂತಂದ್ರೆ ಅದಕ್ಕೆ ನೀವೇ ಹೊಣೆ. ಅದರಿಂದ ಇವತ್ತು ನಮ್ಮ ಇಂದಿನ ಎಷ್ಟೋ ರಹಸ್ಯಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇಲ್ಲ, ಅದನ್ನು ಅನುಸರಣೆ ಮಾಡ್ಕೊಂಡು ಬರ್ತಾ ಇಲ್ಲ. ಆ ಅನುಸರಣೆ ಮಾಡ್ಕೊಳ್ತಾ ಬರ್ತಾ ವಿಚಾರದಲ್ಲಿ ಇವತ್ತು ನಾನು ನಿಮಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೂರ್ಯ ಶಾಂತಿ ಮಾಡ್ಕೊಳ್ಬೇಕು, ಸೂರ್ಯ ದೋಷವನ್ನು ನಿವಾರಣೆ ಮಾಡ್ಕೋಬೇಕು, ಸೂರ್ಯನ ಅತಿ ಉನ್ನತ ಸ್ಥಾನ ನಾವು ಹೋಗ್ಬೇಕು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಇವತ್ತು ಆ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೈವವಾದಂಥ ಸೂರ್ಯನನ್ನು ಪೂಜೆ ಮಾಡಲೇಬೇಕು. ಯಾರು ಸೂರ್ಯ ಪೂಜೆ ಮಾಡ್ತೀರಾ, ಯಾರು ಸೂರ್ಯ ನಮಸ್ಕಾರ ಮಾಡ್ತೀರಾ, ಯಾರು ಅವನ ಆರಾಧನೆಯನ್ನು ಮಾಡ್ತೀರಾ, ಅವರೆಲ್ಲರೂ ಕೂಡ ಪರ್ಟಿಕ್ಯುಲರ್ ಆಗಿ ನೀವು ಕೀರ್ತಿ ಪ್ರತಿಷ್ಠೆಗಳಿಗೆ ಒಳಗಾಗ್ತೀರಾ. ನೇಮು ಫೇಮ್ ಬಂದ್ಬಿಡುತ್ತೆ ಜಾತದಲ್ಲಿ, ನೇಮು ಫೇಮ್ ಭವಿಷ್ಯದಲ್ಲಿ ಬಂದ್ಬಿಡುತ್ತೆ, ಸ್ಥಾನಮಾನಗಳು ಬಂದ್ಬಿಡುತ್ತೆ, ಉನ್ನತವಾದ ಸ್ಥಾನ ಬರುತ್ತೆ. ಇವತ್ತು ಸರ್ಕಾರಿ ಕೆಲಸ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಅಲ್ಲಿ ದುಡ್ಡು ಕೊಟ್ಟೆ, ಇಲ್ಲಿ ದುಡ್ಡು ಕೊಟ್ಟೆ, ಸಾಲ ಸೋಲು ಮಾಡಿಕೊಟ್ಟೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತಕ್ಕಂಥ ಹಲವಾರು ಜನ ಇವತ್ತು ನರಳ್ತಾ ಇದ್ರೆ ಅದಕ್ಕೆ ಸೂರ್ಯ ದೋಷ ಒಂದೇ ಕಾರಣ. ಸೂರ್ಯ ಅತಿ ಹುಚ್ಚನಾಗಿದ್ದರೆ ಮಾತ್ರನೇ, ದೋಷ ಇಲ್ದಿರ್ತಕ್ಕಂಥ ಸೂರ್ಯ ನಿಮ್ಮ ಜಾತಿಯಲ್ಲಿದ್ದರೆ ಮಾತ್ರನೇ ನಿಮಗೆ ಅಧಿಕಾರ ಸಿಗ್ತಕ್ಕಂಥ, ಇಲ್ಲಾಂದ್ರೆ ಏನೇ ತಿಪ್ಪಲಾಗ ನಿಮಗೆ ಸರ್ಕಾರಿ ಕೆಲಸ ಸಿಗೋದಿಲ್ಲ. ಅದರಿಂದ ಯಾರಿಗೆ ಇಂಥದ್ದೆಲ್ಲ ಬೇಕು ಅವರೆಲ್ಲರೂ ಕೂಡ ಸೂರ್ಯನನ್ನು ಒಲಿಸ್ಕೊಳ್ಳಿ. ಸೂರ್ಯ ಸಾಕ್ಷಾತ್ ಶಿವನ ಅಂಶ ಅಂತ ಹೇಳ್ತೀವಿ ನಾವು. ಆ ಶಿವ ಯಾವಾಗಲೂ ಕೂಡ ಸೂರ್ಯನ ರೂಪದಲ್ಲಿ ನಿಮಗೆಲ್ಲ ಕಾಣ್ತಕ್ಕ ವಿಚಾರದಲ್ಲಿ ಯಾರಿಗೆ ಬೇಗ ಇಷ್ಟು ಬೇಗ ಕನ್ನಡಕ ಹಾಕ್ಸಿದ್ದೀರಾ ಆ ಮಕ್ಕಳುಗಳಿಗೆಲ್ಲ ಒಳಗಡೆನೆ ನೋಡಿ, ಕನ್ನಡಕ ಹಾಕ್ಸ್ತಿ ಅಂತೇಳಿ ಅದೇ ಒಂದು ಪರಿಹಾರ ಅಲ್ಲ. ಕನ್ನಡಕ ಒಂದು ಮಾಧ್ಯಮ ಅಷ್ಟೇ. ಆ ಕನ್ನಡಕ ಯಾವಾಗಲೂ ತಾತ್ಕಾಲಿಕವಾಗಿರ್ಬೇಕು. ಮಕ್ಕಳಿಗೆ 18 ವಯಸ್ಸವರೆಗೂ ಕೂಡ ದೇಹದ ಒಳಗಿಂದ ಆ ಒಂದು ಕಣ್ಣಿನ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. 18 ದಾಟಿದ ಮೇಲೆ ಅದು ಪ್ರಯೋಜನ ಇಲ್ಲ. ಅದರಿಂದ ಯಾರ್ಯಾರಿಗೆ 18 ಆಗಿಲ್ಲ ಅಂತ ಖುಷಿ ಪಡ್ತಿದ್ರೆ ಇವತ್ತಿಂದನೇ ನಿಮ್ಮ ಮಕ್ಕಳುಗಳನ್ನ ಎಬ್ಬರಿಸಿ, ಬೇಗ ಸೂರ್ಯೋದಯಕ್ಕೆ ಮುನ್ನ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎಬ್ಬರಿಸಿ ಅವ್ರಿಗೆ ಸ್ನಾನಗಿಣ ಎಲ್ಲ ಮಾಡಿಸಿ ಹೊರಗಡೆ ಬಂದು ಸೂರ್ಯ ಉದಯಾಗೋ ಟೈಮ್ನಲ್ಲಿ ಒಂದು 7-7:30 ಒಳಗಡೆ ಅವನನ್ನು ನೋಡೋ ಮುಖಾಂತರ ಆ ಸೂರ್ಯನ ದೋಷ ಮುಖಾಂತರ ನೀವೇನು ಮಾಡಬೇಕು, ಆ ಸೂರ್ಯ ದೋಷ ನಿವಾರಣೆ ಮಾಡ್ಕೊಳ್ಳಿ. ಇಲ್ಲ ಅಂತಂದಾಗ ಆ ಸೂರ್ಯ ಪೂಜೆ, ಸೂರ್ಯ ದೋಷ ನಿವಾರಣೆ ಆಗಿಲ್ಲ ಅಂತಂದಾಗ ಅತಿ ಬೇಗ ಕನ್ನಡಕ ಹಾಕೊಳ್ತಕ್ಕಂಥದ್ದು, ದೃಷ್ಟಿ ಮಾನ್ಯತೆ ಬಂದರೆ ಎಜುಕೇಷನ್ಲಿಂದ ಇಂಪ್ರೂವ್ಮೆಂಟ್ ಆಗುತ್ತೆ, ಆ ಎಜುಕೇಷನ್ ಹಾಳಾಗ್ತಕ್ಕಂಥದ್ದು ಇವೆಲ್ಲ ನಡೀತಾ ಇರುತ್ತೆ. ಅದರಿಂದ ಸೂರ್ಯೋದಯ ಸಮಯದಲ್ಲಿ ನಿಮ್ಮ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ಬಂದು ಆ ಸೂರ್ಯನ ಪೂಜೆ, ಆ ಸೂರ್ಯ ನಮಸ್ಕಾರ, ಆ ಸೂರ್ಯನ ಅಷ್ಟೋತ್ತರವನ್ನು ಹೇಳೋದ್ರ ಮುಖಾಂತರ ನಿಮ್ಮ ಮಕ್ಕಳ ಜಾತಿ ಇರತಕ್ಕಂಥ ಸೂರ್ಯ ದೋಷ ನಿವಾರಣೆ ಮಾಡಿ ಆ ಮಕ್ಕಳಿಗೆ ಕನ್ನಡಕ ಅಂತಕ್ಕಂಥ ಆ ಒಂದು ಹಿಂಸೆಯನ್ನು ತೆಗೆದು ಬಿಸಾಕಿ ವೀಕ್ಷಕರೇ. ಅದರಿಂದ ಇವತ್ತು ಹಿಂದೆ ಮಾಡಿದ್ರು, ಇವತ್ತು ಯಾರೂ ಮಾಡ್ತಾ ಇಲ್ಲ. ಒಂದು 30 ಮೆಂಬರ್ಸು ಮಾಡ್ಬೋದು, 30% ಮೆಂಬರ್ಸ್ ಮಾಡ್ಬೋದು ಸೂರ್ಯ ನಮಸ್ಕಾರ. ಒಂದು 70% ಮೆಂಬರ್ಸು ಸೂರ್ಯ ನಮಸ್ಕಾರ ಮಾಡ್ತಾನೆ ಇಲ್ಲ. ಸೂರ್ಯ ಎದ್ದು ಆಚೆ ಹೋದ್ಮೇಲೆ ಇವರೆಲ್ಲ ಎದ್ದೊಳ್ತಾರೆ. ಇದು ಬಹಳ ಅಪರಾಧ ನೋಡಿ. ಸೂರ್ಯ ಪಾನ ಅಂತ ಹೇಳ್ತಾರೆ. ಸೂರ್ಯ ಪಾನ ಅಂದರೆ ಇವತ್ತು ಆರೋಗ್ಯ ವಿಚಾರದಲ್ಲಿ ಮತ್ತೊಂದು ರಹಸ್ಯ ನಿಮ್ಗೆ ಹೇಳ್ಕೊಡ್ತೀನಿ, ಜ್ಞಾಪಕ ಬಂತು ಇವಾಗ. ಆ ಸೂರ್ಯ ಪಾನ ಅಂತಕ್ಕಂಥ ಏನಪ್ಪ ಅಂದರೆ, ರಾತ್ರಿ ತಾಮ್ರದ ಒಂದು ಚೆಂಬಲ್ಲಿ, ತಾಮ್ರದ ಒಂದು ಬಿಂದಿಗೆಯಲ್ಲಿ ಒಂದಷ್ಟು ತುಳಸಿ ದಳಗಳನ್ನ ಹಾಕಿ ಆ ನೀರನ್ನು ಬೆಳಗ್ಗೆ ಕುಡಿತಕ್ಕಂಥದ್ದೇ ಸೂರ್ಯಪಾನ ಅಂತ ಹೇಳ್ತೀವಿ. ಅಂದರೆ ಆ ಅರ್ಲಿ ಮಾರ್ನಿಂಗು ತಾಮ್ರ ಅಂದ್ರೆ ಈ ಸೂರ್ಯನಿಗೆ ಒಂದು ಲೋಹ ಅಂತ ಹೇಳ್ತೀವಿ. ಆ ಸೂರ್ಯ ಲೋಹ ಅಂತಂದ್ರೆ ತಾಮ್ರ ಅಂತ ಹೇಳ್ತೀವಿ. ಆ ತಾಮ್ರದ ಅಂಶಗಳು ಈ ದೇಹಕ್ಕೆ ಹೋಗ್ಬೇಕಂತೆ, ಆವಾಗ ಆ ಮನುಷ್ಯನ ದೇಹ ಆರೋಗ್ಯಯುತವಾಗಿರುತ್ತಂತೆ. ಅದರಿಂದ ರಾತ್ರಿ ತಾಮ್ರದ ಚೆಂಬಲ್ಲಿ ತುಳಸಿ ದಳಗಳನ್ನ ಹಾಕಿ ಬೆಳಗ್ಗೆದ್ದು ಸೂರ್ಯಪಾನ ಮಾಡಿ ನೀವು ಸೂರ್ಯ ನಮಸ್ಕಾರ, ಸೂರ್ಯ ಧ್ಯಾನ ಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ಯಾವತ್ತೂ ಆರೋಗ್ಯ ತೊಂದರೆ ಬರಲ್ಲ, ಕಣ್ಣಿನ ದೃಷ್ಟಿ ತೊಂದರೆ ಬರಲ್ಲ. ಈ ಕಣ್ಣು ತಗೊಂಡೋಗಿ ಡಾಕ್ಟರ್ದ ಕೊಟ್ಟು ಸಾವಿರಾರು ಲಕ್ಷಾಂತರ ಕೊಟ್ಟು ಆ ನೋವು ಅನುಭವಿಸ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಅದರಿಂದ ನೀವೆಲ್ಲರೂ ಕೂಡ ತಪ್ಪದೆ ಸೂರ್ಯ ನಮಸ್ಕಾರ ಧ್ಯಾನವನ್ನು ಮಾಡ್ತಾ ಬನ್ನಿ, ಒಳ್ಳೇದಾಗ್ತದೆ. ಜೊತೆಗೆ ಇವತ್ತು ದಿನ ಹೇಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬನ್ನಿ.
10/11/2014 ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 1 ಸೋಮವಾರ. ನೋಡಿ ಇಲ್ಲಿ ಸೂರ್ಯನ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಇವತ್ತು 4 ಸರಿ ರಿಪೀಟ್ ಆಗ್ತಾನೆ ಸೂರ್ಯ. 1 2 3 4 ಅಂತೇಳಿ ಅಂದ್ರೆ ಒಬ್ಬ ಸೂರ್ಯನೇ ನಾವು ತಡ್ಕೊಳಕ್ಕಾಗಲ್ಲ. 4 ಜನ ಸೂರ್ಯರು ಇವತ್ತು ಜಾತಿಯಲ್ಲಿ ಇದ್ದಾರೆ ಅಂತಂದ್ರೆ ಅತಿಯಲ್ಲಿ ಉಚ್ಚ ಸೂರ್ಯ, ಅತಿ ಉಚ್ಚ ನೆನ್ಪಿಟ್ಕೊಳ್ಳಿ. ಅತಿ ಉಚ್ಚ ಆಗಿರ್ತಕ್ಕಂಥ ಈ ಸೂರ್ಯ ಜಾತದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾನೆ ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಹಠ ಸ್ವಪ್ರತಿಷ್ಠೆಯನ್ನ ಬಿಡದೇ ಇಲ್ಲ, ಬಗ್ಗದೇ ಇಲ್ಲ. ನಾನು ಅಂತಕ್ಕಂಥ ಅಹಂ ಬಂದ್ಬಿಡುತ್ತೆ. ಇವತ್ತು ಯಾರ್ಯಾರು ಸೂರ್ಯ ನಿಮ್ಮ ಜಾತಿಯಲ್ಲಿ ಡೇಟ್ ಆಫ್ ಬರ್ತಲ್ಲಿ ನೀವು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಸರಿ ರಿಪೀಟ್ ಆಗಿದೆ ಅಂತೇಳಿ. 1 ಸರಿ ರಿಪೀಟ್ ಆಗಿದ್ದಾನ, 2 ಸರಿ ರಿಪೀಟ್ ಆಗಿದ್ದಾನ, 3 ಸರಿ ರಿಪೀಟ್ ಆಗಿದ್ದಾನ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಸೂರ್ಯನ ಪ್ರಭಾವಕ್ಕೆ ನೀವು ಸಿಲುಕೋದ್ರಿಂದ ಆ ಸೂರ್ಯನ ದೋಷ ಅಂತ ನಾನು ಹೇಳ್ತೀನಿ. ಇದನ್ನ ಅತಿ ಉಚ್ಚಾಗಿರ್ತಕ್ಕಂಥ ಸೂರ್ಯ ಕೂಡ ಅತಿ ಸೂರ್ಯ ದೋಷ ಅಂತ ಹೇಳ್ತೀನಿ ಇವತ್ತು. ಅದರಿಂದ ಇವತ್ತು ಸೂರ್ಯ ದೋಷವನ್ನ ಪ್ರತಿಯೊಬ್ಬರು ಪರಿವರ್ತನೆ ಮಾಡ್ಕೋಬೇಕು. ಇವತ್ತು 10/11/2014 ಹೇಗಿದೆ ಬನ್ನಿ ನೋಡೋಣ. ಇಲ್ಲಿ ಸೂರ್ಯನ ಸಂಖ್ಯೆ ನಾನು ಆಗ್ಲೇ ಹೇಳಿದೆ, ಅತಿ ಉಚ್ಚ ಆದ್ರೂ ಕೂಡ ದೋಷ ವ್ಯಕ್ತವಾಗುತ್ತೆ, ಅತಿ ನೀಚ ಆದ್ರೂ ಕೂಡ ದೋಷ ವ್ಯಕ್ತವಾಗುತ್ತೆ ಅಂತೇಳಿ. ಇವತ್ತು 10/11/2014 ಅಂತಂದ್ರೆ ಇಲ್ಲಿ ಸೂರ್ಯ ಎಷ್ಟು ರಿಪೀಟ್ ಆಗ್ತಾನೆ ನೋಡಿ. 1 2 3 4 ಸರಿ ಅಂತ ಹೇಳ್ತೀವಿ. ಅಂದ್ರೆ ಈ 4 ಸರಿ ರಿಪೀಟ್ ಆಗ್ತಕ್ಕಂಥ ಸೂರ್ಯನ ಪ್ರಭಾವ ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳಲ್ಲಿ ಅತಿ ಉಚ್ಚನಾಗಿರ್ತಾನೆ. ಅತಿ ಉಚ್ಚನಾಗಿರ್ತಕ್ಕಂಥ ಈ ಸೋಮವಾರ ಇದು ನಾವೇನು ಹೇಳ್ತೀವಿ ಅಂದ್ರೆ ಅತಿ ಉಚ್ಚ ಆದ್ರೂ ಕೂಡ ದೋಷ ಅಂತ ಹೇಳ್ತೀವಿ ನಾವು. ಈ ಸೂರ್ಯ ದೋಷ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಬರಬಾರ್ದು. ಈ ಸೂರ್ಯ ದೋಷ ಬಂದಾಗ ಆ ಮಕ್ಳುಗಳೇನಾಗುತ್ತೆ ಅಂದಾಗ ತುಂಬಾ ಅಹಂ ಬಂದ್ಬಿಡುತ್ತೆ. ನಾನು ಯಾರಿಗೂ ಬಗ್ಗಲ್ಲ, ಹೇಳೋ ಮಾತೇ ಕೇಳಲ್ಲ, ತುಂಬಾ ಹಠ, ತುಂಬಾ ಕೋಪ. ಅದರಿಂದ ಏನನ್ನೇ ಮಾಡಬೇಕಂದ್ರೂ ಕೂಡ ತಮ್ಮ ಸ್ವಯಂ ಕಲ್ಪನೆಯಿಂದ, ತಮ್ಮ ಸ್ವಂತ ಶ್ರಮದಿಂದ ನಾನೇ ಮಾಡಬಲ್ಲ, ನಾನೇ ಜಯಿಸಬಲ್ಲ ಅಂತಕ್ಕಂಥ ಬಂದ್ಬಿಡುತ್ತೆ. ಅದರಿಂದ ಈ ಸೂರ್ಯನ ದೋಷವನ್ನ ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳು ನಿವಾರಣೆ ಮಾಡ್ಕೋಬೇಕು. ಜೊತೆಗೆ ರಾಹು ದೋಷ ಇರೋದ್ರಿಂದ ನೋಡಿ ಸೂರ್ಯ ಮತ್ತೆ ರಾಹು ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳು ಲೀಡ್ ಮಾಡ್ತಕ್ಕಂಥದ್ದು ಅಂದ್ರೆ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು 4 ಹಂತಗಳು ಕೂಡ ಸೂರ್ಯ ಮತ್ತೆ ರಾಹುನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ. ಈ ಜೊತೆನಲ್ಲಿ ಈ ಕುಂಡ್ಲಿ ಪ್ರಕಾರ ಸ್ವಲ್ಪ ಡೀಪ್ ಆಗಿ ಹೋದಾಗ ಜ್ಯೋತಿಷಾಸ್ತ್ರ ಮುಖಾಂತರ ಇಲ್ಲಿ ಬರ್ತಕ್ಕಂಥ ಗ್ರಹಗಳು ಬಂದು ಹೋಗ್ತಾ ಇರುತ್ತೆ. ಆದ್ರೆ ಮೇನ್ ಆಗಿ ಪಿಲ್ಲರ್ಗಳು ಯಾರು? ಈ ಸೂರ್ಯ ಮತ್ತೆ ರಾಹು. ಈ ಸೂರ್ಯ ಮತ್ತೆ ರಾಹು ಇರತಕ್ಕಂಥ ಈ ಪ್ರಭಾವ ಇರತಕ್ಕಂಥ ಈ ಮಕ್ಕಳುಗಳಲ್ಲಿ ಈ ದೋಷ ನಿವಾರಣೆ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ಚತುರ್ಥಿ ತಿಥಿ ಅಂತ ಹೇಳ್ತೀವಿ. ಯಾವಾಗಲೂ ಮೃಗಶಿರ ನಕ್ಷತ್ರ ಅಂತಕ್ಕಂಥ ಕೂಡ ಮಂಗಳದ ಪ್ರಭಾವ, ಚತುರ್ಥಿ ತಿಥಿ ಅಂತಕ್ಕಂಥದ್ದು ಕೂಡ ಕೃಷ್ಣ ಪಕ್ಷ ಇರತಕ್ಕಂಥ ಚತುರ್ಥಿ ತಿಥಿ ಒಳ್ಳೇದಲ್ಲ, ನೆನ್ಪಿಟ್ಕೊಳ್ಳಿ. ಆಗಿದ್ದಾಗ ಸೂರ್ಯ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಪಡಬೇಕು. ರಾಹು ದೋಷ ಮತ್ತೆ ಸೂರ್ಯ ದೋಷ ಎರಡೂ ನಿವಾರಣೆ ಮಾಡ್ಕೊಂಡ್ರೆ ಇವತ್ತು ಹುಡ್ತಕ್ಕಂಥ ಮಕ್ಕಳುಗಳ ಗುಣನಡತೆಯನ್ನ ಮೊದಲಿಂದನೇ ಕಂಟ್ರೋಲ್ ಮಾಡ್ತಾ ಬರಬೇಕು. ತುಂಬಾ ಹಾಟ್ ಆಗಿರ್ತಾರೆ ಮಕ್ಕಳು, ಇವತ್ತು ತುಂಬಾ ರಿಸರ್ವ್ ಆಗಿರ್ತಾರೆ, ತುಂಬಾ ಏನು ಮಾತಾಡಲ್ಲ, ಏನು ಮಾಡಲ್ಲ, ಬಗ್ಗದೇ ಇಲ್ಲ, ಹೇಳೋ ಮಾತೆ ಕೇಳಲ್ಲ. ಆ ತರ ಒಂದು ರಿಸರ್ವ್ ಕ್ಯಾರೆಕ್ಟರ್ ಇರ್ತದೆ. ನಾನೇ ಮಾಡಬಲ್ಲ ಅಂತಕ್ಕಂಥ ಒಂದು ಕೆಚ್ಚದ ಅವ್ರಿಗಿರ್ತದೆ. ಅದರಿಂದ ಆ ದೋಷ ಪರಿವರ್ತನೆ ಮಾಡ್ಕೋಬೇಕು. ಇನ್ನು ವಾಸ್ತುಶಾಸ್ತ್ರ ಪ್ರಕಾರ ತಗೊಂಡಾಗ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ವಾಸ್ತುಶಾಸ್ತ್ರ ಬಹಳ ಅದ್ಭುತವಾದ ಶಾಸ್ತ್ರ. ಈ ವಾರದಿಂದ ನಿಮಗೆ ಕುತ್ತುಗಳ ಬಗ್ಗೆ ಹೇಳ್ತೀನಿ. ಬಹಳ ಜನ ಇಲ್ಲಿವರೆಗೂ ಹಿಂದಿನ ವಾರ ಎಲ್ಲ ನಿಮ್ಗೆ ಹೇಳ್ಕೊಟ್ಟೆ ಸೈಟ್ಗಳು ಯಾವ ರೀತಿ ಇರಬೇಕು ಅಂತೇಳಿ, ನಿವೇಶನ ಯಾವ ರೀತಿ ಇರಬೇಕು ಅಂತೇಳಿ. ಇವತ್ತು ಕುತ್ತುಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಚತುರಾಕಾರ ಮತ್ತು ಆಯತಾಕಾರ ಇರತಕ್ಕಂಥ ಒಂದು ಜಾಗದಲ್ಲಿ ಇಲ್ಲಿ ಈಸ್ಟ್ ಕಡೆಗೆ ಒಂದು ರೋಡ್ ಹೋಗುತ್ತೆ ಮತ್ತೆ ನಾರ್ತ್ ಕಡೆ ಒಂದು ರೋಡ್ ಹೋಗುತ್ತೆ. ಈ ನಾರ್ತ್ ಮತ್ತು ಈಸ್ಟ್ ಕಡೆ ಇರತಕ್ಕಂಥ ಈ ಜಾಗದಲ್ಲಿ ಈ ಮೂಲೆಯ ಭಾಗದಲ್ಲಿ ನೀವೇನಾದ್ರೂ ಮನೆ ಕಟ್ಟಿದಾಗಿದ್ದ ಪಕ್ಷದಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ನನಗೆ ಈಸ್ಟ್ ಕೂತಿದೆ, ನನಗೆ ನಾರ್ತ್ ಈಸ್ಟ್ ಕೂತಿದೆ ಅಂತ ಹೇಳ್ತಾರೆ. ನೋಡಿ, ಕುತ್ತುಗಳಲ್ಲೂ ಕೂಡ ಪಾಸಿಟಿವ್ ಕುತ್ತು, ನೆಗೆಟಿವ್ ಕುತ್ತು ಅಂತ ಇರುತ್ತೆ. ಅಂದ್ರೆ ಆ ದಿಗ್ಮೂಲೆಯಿಂದ ಬರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಆ ದಿಗ್ಮೂಲೆ ಕರೆಕ್ಟ್ ಆಗಿತ್ತು ಅಂತಂದಾಗ ನಿಮಗೆ ಆ ಮನೆಗೆ ಒಂದು ಶ್ರೇಯಸ್ ತಂದ್ಕೊಡುತ್ತೆ. ಅದೇ ರೀತಿ ಈ ಶ್ರೇಯಸ್ ತಂದ್ಕೊಡ್ತಕ್ಕಂಥ ಕುತ್ತು ನಾರ್ತ್ ಆಗಿರ್ಬೋದು, ನಾರ್ತ್ ಈಸ್ಟ್ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು. ಆ ಕುತ್ತು ಬಂದ್ರೆ ಇದನ್ನ ಪಾಸಿಟಿವ್ ಕುತ್ತು, ಇದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಹಸ್ತರೇಖೆ ಬಗ್ಗೆ ಬರೋಣ. ಹಸ್ತರೇಖಾ ಶಾಸ್ತ್ರದಲ್ಲಿ ಈಗ ಸೂರ್ಯನ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಬಲಗೈ ಆಗಿರಲಿ, ಎಡಗೈ ಆಗಿರಲಿ, ಸ್ತ್ರೀಯರಾಗಲಿ, ಪುರುಷರಾಗಿರಲಿ, ನಿಮಗೆ ಸೂರ್ಯ ಜಾತಕ ಇರಲಿಲ್ಲದ್ರೆ ನೋಡ್ಕೊಳ್ತಕ್ಕಂಥ ಹೇಗೆ ಅಂತಂದ್ರೆ ಸೂರ್ಯನ ರೇಖೆ ಸ್ಪಷ್ಟವಾಗಿ ಲೈನ್ ಹಿಂಗಿರ್ಬೇಕು, ಹಿಂಗೆ ಕ್ಲೀನ್ ಹಿಂಗಿರ್ಬೇಕು. ಹಿಂಗಿದ್ದೆ ಈಗ ತುಂಡಾದ ರೇಖೆ ಇತ್ತು ಅಂದಾಗ ಸೂರ್ಯ ಅತಿ ನೀಚ ಅಂತೇಳಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಆ ಒಂದು ಭಾಗದಲ್ಲಿ ಈ ರೀತಿ ದ್ವೀಪ ಚಿಹ್ನೆ ಬರಬಾರ್ದು, ಈ ರೀತಿ ಇಂಟು ಚಿಹ್ನೆ ಬರಬಾರ್ದು, ಈ ರೀತಿ ಆ ಲೈನ್ ಕಟ್ ಆಗಿರಬಾರ್ದು. ಈ ತರ ಏನೋ ಕಟ್ ಆಗಿತ್ತು ಅಂದಾಗ ಇದು ನಾವು ಸೂರ್ಯ ದೋಷ ಅಂತ ಹೇಳ್ತೀವಿ. ನೋಡಿ, ಒಂದು ಗ್ರಹವನ್ನ ಅನಲೈಸ್ ಮಾಡಿ ಅದರ ಕಾರಕತ್ವವನ್ನು ಹೇಳಿ ಅದರ ಒಳ್ಳೆದು ಕೆಟ್ಟದ ಫಲಾಫಲಗಳನ್ನು ಹೇಗೆ ಹೇಳ್ಬೋದೋ ಆ ದೋಷಗಳಿಂದ ಮನುಷ್ಯ ಕೂಡ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾನೆ. ಅದರಿಂದ ನಿಮಗೆ ಸರ್ಕಾರಿ ಕೆಲಸ ಸಿಗಬೇಕು ಅಂದಾಗ ಸೂರ್ಯನ ರೇಖೆ ಸ್ಪಷ್ಟವಾಗಿರಬೇಕು. ಆ ಸ್ಪಷ್ಟವಾಗಿದ್ದು ಸೂರ್ಯ ಮತ್ತೆ ಶುಕ್ರನ ಒಂದು ಪರ್ವಕ್ಕೆ ಆ ಒಂದು ಲೈನ್ ಜಾಯಿನ್ ಆಗಿದ್ರೆ
100% ಸರ್ಕಾರಿ ಕೆಲಸ ಕಟ್ಟಿಟ್ಟ ಬುತ್ತಿ. ನೀವು ಏನು ಲಂಚ ಕೊಡೋದು ಬೇಕಾಗಿಲ್ಲ, ಯಾರು ಮರ್ಜಿನ ಕಾಯಬೇಕಾಗಿಲ್ಲ, ಯಾರು ಇನ್ಫ್ಲೂಯೆನ್ಸ್ ಮಾಡಬೇಕಾಗಿಲ್ಲ, ತಾನೇ ಹುಡ್ಕೊಂಡ್ಬರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು. ಆದರೆ ಸೂರ್ಯ ಅತಿ ನೀಚ ಆಗ್ಬಿಟ್ಟು ಅಂದಾಗ ನೀವೇನೇ ತಿಪ್ಪರ್ಲಾಕಾಗಿದ್ರೂ ನಿಮಗೆ ಸ್ಥಾನ ಸಿಗಲ್ಲ, ನೀವು ರಾಜಕೀಯ ವ್ಯಕ್ತಿ ಆಗಲ್ಲ, ಅಥವಾ ನಿಮಗೊಂದು ಸ್ಥಾನಮಾನ ಸಿಗಲ್ಲ, ಒಂದು ಗೌರವ ಸಿಗಲ್ಲ, ಪ್ರತಿಷ್ಠೆ ಸಿಗಲ್ಲ. ಈ ರೀತಿ 10 ಹಲವು ವಿಚಾರಗಳನ್ನ ಮುಂದಿನ ಕಾರ್ಯಕ್ರಮ ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಂಥ ಸಮಯ ಆಯಿತು. ಮತ್ತೆ ನಾಳೆ ಕಾರ್ಯಕ್ರಮ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.